ವಿಡಿಯೋ ಮಾಡಲಿಕ್ಕೆ ಮೊದಲಿಗೆ ನಮ್ಮ ಶಾಲಾ ಮಕ್ಕಳಿಂದ ನಾಡಲ್ಲಿ
ಬಹುಶಃ ಸರ್ವಗಳು ಬೆಳೆಯ ಸಭೆಯಲ್ಲಿ ಇದು ಇದ್ದಾರೆ. ಇಲ್ಲಿಯ ಮುಂದುವರೆದ ಶಾಲೆ ಪಡ್ಕೊಳ್ಳುತ್ತೆ ಅಂದರೆ ಹೈಸ್ಕೂಲ್ನಲ್ಲಿ ಬೆಳಿಗ್ಗೆ ನಾವು ಇದೇ ಒಂದು ಸಭೆಯನ್ನು ನಾವು ನಡೆಸಿದ್ವಿ. ಇಲ್ಲಿ ಕೂಡ ಪಾಲಕರು ಬಂದಿದ್ದರು, ಒಳ್ಳೆಯ ರೀತಿಯಲ್ಲಿ ಚರ್ಚೆ ಆಯಿತು ಈ ಒಂದು ವಿಚಾರದ ಬಗ್ಗೆ. ಸೊ ಇವತ್ತು ಒಂದು ಹಿರಿಯ ಪ್ರಾಥಮಿಕ ಶಾಲೆ ಪಡ್ಕೊಳ್ಳುತ್ತೆ ಇಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕಳೆದ 3 ದಿನಗಳ ಅವಧಿಯಿಂದ ಮಾಡಿ ಇವತ್ತು ಕೊನೆಯದಾಗಿ ಅಂತಿಮವಾಗಿ ಒಂದು ಪೋಷಕರ ಒಂದು ಸಭೆಯನ್ನು ಆಯೋಜನೆ ಮಾಡಿಕೊಂಡು ಆ ವರದಿ ಏನಿದೆ ಆ ವರದಿಯನ್ನು ನಿಮ್ಮ ಮುಂದೆ ಮಂಡಿಸುವಂಥ ಪ್ರಯತ್ನ. ಸೊ ಆ ವರದಿ ಬಗ್ಗೆ ನಿಮ್ಮ ಏನೇ ಸಲಹೆ ಸೂಚನೆಗಳಿರ್ಬೋದು ಅಥವಾ ಅನಿಸಿಕೆಗಳಿರ್ಬೋದು ಅದನ್ನು ಮುಕ್ತವಾಗಿ ತೆಗೆದುಕೊಳ್ಳಿಕ್ಕೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಸೊ ದಯವಿಟ್ಟು ನಿಮಗೆ ಹೇಗೆ ಅನಿಸುತ್ತೆ ಆ ಒಂದು ನಿಮ್ಮ ಅನಿಸಿಕೆಗಳನ್ನು ನೀವು ಖಂಡಿತ ನಮ್ಮ ಜೊತೆ ಶೇರ್ ಮಾಡ್ಕೋಬೋದು. ಸೊ ಈ ಮೂಲಕ ನಾವು ಆ ವರದಿಯನ್ನು ಸರ್ಕಾರದ ಹಂತಕ್ಕೆ ಅದನ್ನು ತಲುಪಿಸಲಿಕ್ಕೆ ಮತ್ತಷ್ಟು ನೆರವಾಗುತ್ತೆ. ಮತ್ತು ಮುಂದೆ ನಿಮ್ಮ ಏನಾದರೂ ಬೇಡಿಕೆಗಳಿದೆ, ಸೊ ಆ ಬೇಡಿಕೆಗಳು ಒಂದೊಂದಾಗಿ ಅದನ್ನು ಈಡೇರಿಸಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಾಗ ಇವತ್ತಿನ ಸಭೆಯಲ್ಲಿ ಒಂದು ಸಭೆಗೆ ನಮ್ಮ ಮಾರ್ಗದರ್ಶನ ಅಧಿಕಾರಿಯಾಗಿ ಕೃಷಿ ಇಲಾಖೆಯ ಒಬ್ಬರು ಅಧಿಕಾರಿಯವರು ಬರಬೇಕಿತ್ತು. ಸೊ ಅವರು ಒತ್ತಡದಿಂದ ಕೆಲಸ ಮಾಡ್ತಿದ್ದಾರೆ. ಬೆಳಿಗ್ಗೆ ಅವರು ಕೂಡ ಸಭೆಗೆ ಬಂದಿದ್ದರು. ಅಲ್ಲಿ ತುರ್ತಾಗಿ ಮತ್ತೆ ನಿರ್ಗಮನ ಮಾಡಿದ್ರು. ಅಂದರೆ ಅವರು ಕೂಡ ಒಬ್ಬರೇ ಇರುವುದು, ಅವರಿಗೂ ಕೂಡ ಬೇರೆ ಬೇರೆ ರೀತಿಯ ಒಂದು ವರದಿಗಳನ್ನು ನೀಡಲಿಕ್ಕೆ ಕೊಡಲಿಕ್ಕೆ ಆದೇಶಗಳಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಇವತ್ತು ಬಂದು ಸಭೆಯಲ್ಲಿ ನಮ್ಮ ಜೊತೆ ಮಾತಾಡಿ ಅವರು ಮತ್ತೆ ಅನುಮತಿ ಪಡ್ಕೊಂಡು ತಾವು ಹೋದ್ರು. ಅದೇ ರೀತಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ ಮತ್ತು ಇಲ್ಲಿಯ ಶಾಲೆಯ ಮುಖ್ಯ ಶಿಕ್ಷಕಿಯವರೇ, ಅದೇ ರೀತಿ ಎಲ್ಲ ಸಹ ಶಿಕ್ಷಕರೇ, ಪುಟಾಣಿ ಮಕ್ಕಳೇ ಮತ್ತು ಮಕ್ಕಳ ಎಲ್ಲ ಪೋಷಕರೇ, ಬಹುಶಃ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ನಿಮಗೆಲ್ಲರಿಗೂ ಹೊಸ ಅನುಭವ. ಯಾಕಂತೇಳಿದರೆ ನಮಗೂ ಇದು ಹೊಸದ್ದು. ಸೊ ನಾವು ಕೂಡ ಹೊಸ ಒಂದು ವಿಷಯವನ್ನು ಸಾಮಾಜಿಕ ಪರಿಶೋಧನೆಗೆ ಅಳವಡಿಸಿಕೊಂಡು ಆ ನಿಟ್ಟಿನಲ್ಲಿ ನಾವು ಕೂಡ ಇದನ್ನು ಮಾಡಿಕೊಂಡು ಬಂದಿರುವಂಥದ್ದು. ಈಗಾಗಲೇ ಒಂದು 4 ಗ್ರಾಮ ಪಂಚಾಯತ್ಗಳ 8 ಶಾಲೆಗಳಲ್ಲಿ ಒಂದು ಸಮಗ್ರ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅಲ್ಲಿ ಆ ವರದಿಗಳನ್ನು ತಯಾರು ಮಾಡಿಕೊಂಡು ಮಂಡಿಸಿ ವರದಿಯನ್ನು ಕೊಟ್ಟು ಸರ್ಕಾರಕ್ಕೆ ಕಳಿಸಿರುವಂಥದ್ದು ಕೂಡ ಇದೆ. ಇವತ್ತು ನಿಮ್ಮ ಶಾಲೆಯಲ್ಲಿ ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆ ನಡೆಸಿದೆ. ಸೊ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂದರೆ ಏನು, ಅದರ ಬಗ್ಗೆ ಮುಖ್ಯವಾಗಿ ತಿಳ್ಕೋಬೇಕು. ಈ ಯೋಜನೆ ಅನೇಕ ಹೆಸರುಗಳಿದೆ, ಈ ಹಿಂದೆ ಕರೆಯಲು ಬರ್ತಾ ಇತ್ತು. ಅದರಲ್ಲಿ ಒಂದು ಸಾಕ್ಷರತಾ ಅಭಿಯಾನ ಅಂದರೆ SSC ಸಂಪೂರ್ಣ ಸಾಕ್ಷರ ಅಭಿಯಾನ, ಮತ್ತು RMSA ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಅಭಿಯಾನ ಮತ್ತು ಟೀಚರ್ಸ್ ಎಜುಕೇಷನ್. ಸೊ ಹೀಗೆ ಬೇರೆ ಬೇರೆ ಅಲ್ಲಲ್ಲಿ ಚದುರಿ ಹೋಗಿದ್ದ ಒಂದು ಯೋಜನೆಗಳನ್ನು ಒಂದುಗೂಡಿಸಿ ಇವಾಗ ಸಮಗ್ರ ಶಿಕ್ಷಣ ಯೋಜನೆ ಅಂತ ಅದನ್ನು ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಇಲ್ಲಿ 2018ಕ್ಕೆ ಇದನ್ನು ಸಮಗ್ರವಾಗಿ ದೇಶದ ಎಲ್ಲ ಕಡೆಗಳಿಂದ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡು ಆ ಮೂಲಕ ಮಕ್ಕಳ ಒಂದು ಫಲಿತಾಂಶವನ್ನು ಹೆಚ್ಚಿಸಿಕೊಳ್ಳಬೇಕಾಗಿರುವಂಥದ್ದು ಕೂಡ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ. ಇಲ್ಲಿ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ ಮಕ್ಕಳಿಗೆ ಸಮಗ್ರವಾದ ಶಿಕ್ಷಣ ಸಿಗಬೇಕು. ಯಾವುದೇ ಲಿಂಗ ತಾರತಮ್ಯ ಇರ್ಬೋದು ಅಥವಾ ಜಾತಿ ಪದ್ಧತಿ ಇರ್ಬೋದು, ಅದೆಲ್ಲ ಯಾವುದನ್ನು ಹೊರತುಪಡಿಸಿ ಮಕ್ಕಳಿಗೆ ಒಂದು ಗುಣಮಟ್ಟದಿಂದ ಕೂಡಿರುವಂತಹ ಒಂದು ವೃತ್ತಿ ತರಬೇತಿಗೆ ಪೂರಕವಾದಂತಹ ಶಿಕ್ಷಣವನ್ನು ಈ ಒಂದು ಹಂತದಲ್ಲಿ ಕೊಡಬೇಕು ಅನ್ನೋದು ಮುಖ್ಯ ಉದ್ದೇಶ. ಇಲ್ಲಿ ಪ್ರೀ ನರ್ಸರಿಯಿಂದ 12ನೇ ತರಗತಿವರೆಗೆ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಅದರ ವ್ಯಾಪ್ತಿ ಬರುತ್ತೆ. ಮಕ್ಕಳು ಪ್ರೀ ನರ್ಸರಿಗೆ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಸೇರಿದರೆ ಅಂತಿಮವಾಗಿ 12ನೇ ತರಗತಿಯ ವ್ಯಾಪ್ತಿಯವರೆಗೆ ಇದು ಇದೆ. ಸೊ ಒಬ್ಬ ಮಗು ಪ್ರೀ ಸ್ಕೂಲ್ ನರ್ಸರಿಗೆ ಜಾಯಿನ್ ಆದರೆ ಅವರು 12ನೇ ತರಗತಿ ಪಾಸಾಗಿ ಅವ್ರು ಬಿಟ್ಟು ಹೋಗೋವರೆಗೆ ಆ ಮಿಡ್ಲಲ್ಲಿ ಏನು
ಯಾವ ಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು ಎನ್ನುವುದರ ಬಗ್ಗೆ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಪರಿಣಾಮಕಾರಿಯಾಗಿ ಅಲ್ಲಿ ವಿವರಣೆ ಮಾಡಿದ್ದಾರೆ. ಆ ಪ್ರಕಾರ ಮಕ್ಕಳಿಗೆ ಶಾಲಾ ಹಂತದಲ್ಲಿ ಶಿಕ್ಷಣ ದೊರೀತಾ ಇದೆಯಾ, ಸೊ ಅದರಲ್ಲಿ ಬರ್ತಕ್ಕಂತಹ ಅನುದಾನಗಳು ಸಮರ್ಪಕವಾಗಿ ಅದರ ವಿನಿಯೋಗ ಆಗ್ತಾ ಇದೆಯಾ, ಸೊ ಮಕ್ಕಳಿಗೆ ಅವರು ವಿಶೇಷ ಚೇತನರಾಗಿದ್ದಾಗ ಅವರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು, ಸೊ ಎಲ್ಲ ವಿಚಾರವಾಗಿ ಅಲ್ಲಿ ಸ್ಪಷ್ಟವಾಗಿ ಆ ಒಂದು ಯೋಜನೆಯಲ್ಲಿ ಹೇಳಿರುವಂಥದ್ದು. ಅದು ಏನು ತಳಮಟ್ಟದಲ್ಲಿ ಅಂದರೆ ಶಾಲಾ ವ್ಯಾಪ್ತಿಯಲ್ಲಿ ಅದು ಆಗ್ತಾ ಇದೆಯಾ, ಅದರ ಪಾಲನೆ ಆಗ್ತಾ ಇದೆಯಾ, ಮತ್ತು ಅದರ ಖರ್ಚು ವೆಚ್ಚಗಳು ಏನು, ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥದ್ದು ಈ ಸಾಮಾಜಿಕ ಪರಿಶೀಲನೆ. ಅದರೊಟ್ಟಿಗೆ ಈ ಸಮಗ್ರ ಶಿಕ್ಷಣದಲ್ಲಿ ಮಕ್ಕಳ ಒಂದು ಯಾವುದೇ ಒಂದು ಅವರ ವಯಸ್ಸಿಗೆ ಅನುಗುಣವಾಗಿ, ಉದಾಹರಣೆಗಾಗಿ ಒಬ್ಬ ಹುಡುಗ ಏನೋ ಕಾರಣದಿಂದ 1ನೇ ಕ್ಲಾಸ್ ವರೆಗೆ ಕಲ್ತಿರ್ತಾನೆ, ಮತ್ತು ಅವನಿಗೆ ಮುಂದಕ್ಕೆ ಅವನ ಶಿಕ್ಷಣವನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗಲ್ಲ. ಸೊ ಅವನ ವಯಸ್ಸು ಇವಾಗ ನೋಡಿದರೆ ಅವನು ಒಂದು 6ನೇ ತರಗತಿಗೆ ಸೇರ್ಪಡೆ ಆಗುವಂಥ ಹಂತದಲ್ಲಿದ್ದಾನೆ. ಸೊ ಅಂಥ ಒಂದು ಪ್ರಕರಣಗಳಿದ್ದರೆ ಅವಾಗ ಏನಾಗುತ್ತೆ, ಅವರನ್ನು 2ನೇ ತರಗತಿಗೆ ಸೇರಿಸುವ ಹಾಗಿಲ್ಲ, ನೇರವಾಗಿ 6ನೇ ತರಗತಿಗೆ ಈ ಒಂದು ಸಮಗ್ರ ಶಿಕ್ಷಣದ ಪ್ರಕಾರ 6ನೇ ತರಗತಿಗೆ ಅವರನ್ನು ಸೇರಿಸಿಕೊಳ್ಬೇಕು. ಮತ್ತು ಆ 1ರಿಂದ 5ನೇ ತರಗತಿವರೆಗೆ ಏನು ಆ ಗ್ಯಾಪ್ ಆಗಿದೆ ಅಲ್ವಾ, ಅವರಿಗೆ ಪಾಠ ಸಿಗದೇ ಇರುವಂಥದ್ದು, ಆ ಪಾಠವನ್ನು ಸಂಬಂಧಪಟ್ಟ ಶಾಲೆಯಲ್ಲಿ ಶಿಕ್ಷಕರು ಅವರಿಗೆ ವಿಶೇಷವಾಗಿ ಒಂದು ತರಗತಿಯಲ್ಲಿ ಅವರಿಗೆ ಕೊಡಬೇಕಾಗಿರುವಂಥದ್ದು ಕೂಡ ಈ ಸಮಗ್ರ ಶಿಕ್ಷಣದಲ್ಲಿ ಅಳವಡಿಸಿಕೊಂಡಿರುವಂತಹ ವಿಚಾರ. ಸೊ ಅದರೊಟ್ಟಿಗೆ ಮಕ್ಕಳಿಗೆ ಇವಾಗ ಏನು ಶಾಲೆಯಲ್ಲಿ ಅವರು ಬರ್ತಾರೆ, ಬಂದ ನಂತರ ಇಲ್ಲಿ ಅವರ ಪ್ರತಿಯೊಂದು ಹಂತವನ್ನು ಕೂಡ ಶಿಕ್ಷಕರು ಬಹಳ ಹತ್ತಿರದಿಂದ ಗಮನಿಸಿಕೊಳ್ತಾ ಇರ್ತಾರೆ. ಸೊ ಇದು ಪ್ರಾಥಮಿಕ ಹಂತದಲ್ಲಿರುವಂತಹ ಶಿಕ್ಷಣ. ಸೊ ಇಲ್ಲಿಂದ ಪ್ರೌಢ ಹಂತಕ್ಕೆ ಹೋದಾಗ ಅಲ್ಲಿ ಅವರ ಬದಲಾವಣೆಗಳು ನಿರಂತರ ಆಗ್ತದೆ ಇರುತ್ತೆ. ಆ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಆ ಬದಲಾದ ವಿಚಾರಗಳನ್ನು ಅಥವಾ ಇವಾಗ ಪ್ರೌಢಶಾಲಾ ಹಂತಕ್ಕೆ ಹೋದಾಗ ಮಕ್ಕಳು ಅವರ ಅಭಿರುಚಿ ಬದಲಾವಣೆ ಆಗುತ್ತೆ. ಸೊ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಒಂದು ಏನು ಅವರ ಆಯ್ಕೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಸೊ ಆ ಆಯ್ಕೆಗಳು ಬೇರೆ ಬೇರೆ ರೀತಿಯಲ್ಲಿ ಇದ್ದಾಗ ಸೊ ಆ ಆಯ್ಕೆಗಳನ್ನು ಗುರುತಿಸಿ ಅವರ ಆಯ್ಕೆಗೆ ಪೂರಕವಾಗಿ ಅವರನ್ನು ಏನು ಉತ್ತೇಜಿಸುವಂತಹ ಒಂದು ಶಿಕ್ಷಣವನ್ನು ಒದಗಿಸುವಂಥದ್ದು ಕೂಡ ಈ ಸಮಗ್ರ ಶಿಕ್ಷಣದ ಉದ್ದೇಶ. ಸೊ 2030ರ ವೇಳೆಗೆ ಎಲ್ರಿಗೂ ಸರಿಸಮಾನವಾಗಿ ಶಿಕ್ಷಣ ಸಿಗಬೇಕು, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಮತ್ತೆ ಮಕ್ಕಳ ವೃತ್ತಿ ಜೀವನಕ್ಕೆ ಪೂರಕವಾದ ಶಿಕ್ಷಣವನ್ನು, ಕೌಶಲ್ಯ ಭರಿತ ಶಿಕ್ಷಣವನ್ನು ಒದಗಿಸಬೇಕು ಅನ್ನೋದು ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ಗುರಿಯ ಕಡೆಗೆ ನಾವು ಸಾಗಬೇಕು ಅಂತ ಹೇಳಿದರೆ ಇಲ್ಲಿ ಬದಲಾವಣೆಗಳು ನಿರಂತರ ಆಗಬೇಕಿದೆ. ಸೊ ಆ ಬದಲಾವಣೆಗಳು ನಾವು ಮಾಡ್ಕೋಬೇಕಾದಾಗ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಶಾಲಾಂತರದಲ್ಲಿ, ಸೊ ಇದನ್ನು ಕೂಡ ತಿಳ್ಕೊಳ್ಳುವಂಥದ್ದು ಈ ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ನಡೆಯುತ್ತೆ. ಇಲ್ಲಿ ಸರ್ಕಾರವೇ ನಮಗೆ ಒಂದು ಈ ಸಾಮಾಜಿಕ ಪರಿಶೀಲನೆಯನ್ನು ಯಾವ ರೀತಿ ನಡೆಸಬೇಕು ಎನ್ನುವುದನ್ನು ನಿರ್ಧರಿಸಿ ಒಂದು ಪ್ರಶ್ನಾವಳಿಗಳನ್ನು ಕೊಟ್ಟಿರ್ತದೆ. ಅಂದರೆ ಅದರಲ್ಲಿ ಹತ್ರ 136 ಪ್ರಶ್ನೆಗಳು ಇವೆ. ಸೊ ಸಂಬಂಧಪಟ್ಟ ಶಿಕ್ಷಕರಿಗೆ, ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಅದನ್ನು ಕೇಳುವಂಥದ್ದಿದೆ. ಸೊ ಅವರಿಂದ ಏನು ನಾವು ಸಂಬಂಧಪಟ್ಟವರಿಗೆ ಕೇಳಿಕೊಂಡು ಸೊ ಅವರ ಒಂದು ಮಾಹಿತಿಯನ್ನು ನಾವು ನೇರವಾಗಿ ದಾಖಲು ಮಾಡಿಕೊಂಡು ಅದನ್ನು ಅಂತಿಮವಾಗಿ ಒಂದು ಸಭೆ ಆಯೋಜನೆ ಮಾಡಿದಾಗ ಆ ಸಭೆಯಲ್ಲಿ ಅದನ್ನು ಮಂಡನೆ ಮಾಡಿ ಅದಕ್ಕೆ ಏನು ಆ ವರದಿಗೆ ನಾವು ಮಂಡನೆ ಮಾಡಿದಂತಹ ವರದಿ ಫೈನಲ್ ಅಲ್ಲ. ಸೊ ಅದಕ್ಕೆ ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಆಡ್ ಆನ್ ಮಾಡಿಕೊಂಡು, ನಿಮ್ಮ ಬೇಡಿಕೆಗಳಿದ್ರೆ ಆ ಬೇಡಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡು ಸೊ ಅಂತಿಮವಾಗಿ ಆ ಸಭೆಯ ನಡವಳಿ ಏನು ಆ ವರದಿಗೆ ಅನುಮೋದನೆ ಪಡ್ಕೊಂಡು ಮತ್ತೆ ಅದನ್ನು ಮುಂದಿನ ಹಂತಕ್ಕೆ ಕೊಂಡೋಗ್ಬಾರ್ದು. ಇಲ್ಲಿ ಈ ಸಾಮಾಜಿಕ ಪರಿಶೀಲನೆ ಅನ್ನೋದು ನಿಮಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಪ್ರಚಾರವನ್ನು ಬಯಸಲು ಇವಾಗ ನಿಮಗೆಲ್ಲ ಗೊತ್ತಿರುತ್ತೆ. ಆಡಿಟ್ ಅಂತ ಹೇಳುವಾಗ ಒಂದು ವಿಚಾರ ಬಂದಾಗ ನಿಮ್ಮಲ್ಲಿ ಒಂದು ವಿಚಾರ ಬರುತ್ತೆ, ಅಂದರೆ ಅದು 4 ಗೋಡೆ ನಡೆಯುವಂತಹ ಒಂದು ಪ್ರಕ್ರಿಯೆ ಅಂತ. ಆದರೆ ಇಲ್ಲಿ ಸಾಮಾಜಿಕ ಪರಿಶೀಲನೆಯಲ್ಲಿ ಆ ರೀತಿ ಯಾವುದೇ ರೀತಿ ಆಗಲ್ಲ. ನಾವು ನಿಮ್ಮಲ್ಲಿ ಒಬ್ಬರಾಗಿ ಈ ಒಂದು ವರದಿಯನ್ನು ತಯಾರು ಮಾಡ್ಕೊಳ್ಳಿಕ್ಕೆ ನಮ್ಮನ್ನು ನಾವು ತಯಾರು ಮಾಡಿಕೊಂಡು ನಿಮ್ಮ ಜೊತೆ ಬೆರೆತು ಸೊ ಏನಾಗ್ತಿದೆ, ಏನಾಗಬೇಕಿತ್ತು, ಏನಾಗಿದೆ, ಈ ಎಲ್ಲ ವಿಚಾರಗಳನ್ನು ಕಲಿತು ಅದನ್ನು ವರದಿ ಮಾಡಿಕೊಂಡು ಮಂಡನೆ ಮಾಡುವಂಥದ್ದು. ಈ ಹಿಂದೆ ನಾವು ನಿರಂತರವಾಗಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ
ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ನೀರಿನ ಹಣಕಾಸು ಯೋಜನೆಯ ಇದು ಸಾಮಾಜಿಕ ಪರಿಶೀಲನೆಯನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಪ್ರತಿಯೊಂದು ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಬೇಕಾಗಿರೋದು ಕಡ್ಡಾಯ ಇದೆ. ಇದು ಕೂಡ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಇದನ್ನು ಕೂಡ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಿದ್ದಾರೆ. ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಅಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳಿಗೆ ಬಹಳಷ್ಟು ಮಹತ್ವ ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವ. ಇಲ್ಲಿ ಪಾರದರ್ಶಕತೆ ಅಂತ ಹೇಳಿದ್ರೆ ವರದಿಗಳು ಏನಿರುತ್ತೆ ಅದು ನೇರವಾಗಿ, ಈಗ ನಿಮ್ಮಿಂದ ನಾವು ಏನಾದರೂ ವರದಿ ಪಡ್ಕೊಂಡ್ರೆ ಅದು ಯಥಾವತ್ತಾಗಿ ಅದನ್ನು ದಾಖಲಿಸಿಕೊಂಡು ಮತ್ತೆ ಮುಂದಕ್ಕೆ ಅದನ್ನು ಸಭೆಯಲ್ಲಿ ನೇರವಾಗಿ ಮಂಡನೆ ಮಾಡುವಂಥದ್ದು ಇರ್ಬೋದು. ಸೊ ಅದನ್ನು ಪಾರದರ್ಶಕತೆಯಿಂದ ನಾವು ಎಲ್ಲ ವರದಿಗಳನ್ನು ನಿಮ್ಮ ಮುಂದೆ ಮಂಡನೆ ಮಾಡುವಂಥದ್ದು. ಎರಡನೇದಾಗಿ ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಒಂದು ಯೋಜನೆಗಳಲ್ಲಿ ಸಂಬಂಧಪಟ್ಟ ಶಾಲೆಯಲ್ಲಿ ಶಾಲಾ ಮುಖ್ಯಸ್ಥರು ಅದರ ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಏನೇ ಸಮಸ್ಯೆಗಳಾದರೂ ಕೂಡ ಸಂಬಂಧಪಟ್ಟ ಮುಖ್ಯ ಶಿಕ್ಷಕರನ್ನು ನೀವು ಭೇಟಿ ಮಾಡಿಕೊಂಡು ಆ ಸಮಸ್ಯೆಗಳನ್ನು ಇತ್ಯರ್ಥಗೊಳಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಜನರ ಸಹಭಾಗಿತ್ವ ಬಹಳಷ್ಟು ಮುಖ್ಯವಾಗಿ ಇದರಲ್ಲಿ ಒಂದು ಮುಖ್ಯವಾದ ಅಂಗ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಇದರಲ್ಲಿ ನಿಮ್ಮ ಮಕ್ಕಳನ್ನು ನೀವು ಬರೀ ಶಾಲೆಗೆ ತಂದು ಬಿಟ್ಟರೆ ಆಗಲ್ಲ. ಆ ಶಾಲೆಗೆ ತಂದು ಬಿಡೋದ್ರ ಜೊತೆಗೆ ಆ ಮಕ್ಕಳ ಒಂದು ಪ್ರತಿಯೊಂದು ಹಂತದಲ್ಲಿ ಕೂಡ ನೀವು ಭಾಗಿಯಾಗಬೇಕು. ಅಂದ್ರೆ ಶಿಕ್ಷಕರ ಮತ್ತು ಪೋಷಕರ ಸಂಬಂಧ ಎಷ್ಟು ಗಾಢವಾಗಿರುತ್ತೋ ಅದರ ಒಂದು ರಿಸಲ್ಟ್ ಏನಿರುತ್ತೆ ಅದು ಮಕ್ಕಳ ಒಂದು ರೂಪದಲ್ಲಿ ನಿಮಗೆ ಗೋಚರಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ಲವನ್ನೂ ನೀವು ನೋಟಿಸ್ ಮಾಡ್ತಾ ಇರಬೇಕು. ಬರೀ ಶಾಲೆಗೆ ನಮಗೆ ಶಾಲೆಯಲ್ಲಿ ಹತ್ರ ಇದೆ, ಮಗ ಶಾಲೆಯಲ್ಲಿ ಓದ್ತಾರೆ ಅಂತ ಹೇಳಿ ಬರೀ ದಾಖಲೆ ಮಾಡಿಬಿಟ್ಟು ಅವರ ಒಂದು ಬೆಳವಣಿಗೆ ಬಗ್ಗೆ ನೀವು ಗಮನ ಕೊಡದೆ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ ಅಲ್ಲಿ. ಅದರಿಂದ ಮಕ್ಕಳ ಪೋಷಕರ ಮತ್ತು ಶಿಕ್ಷಕರ ಬಾಂಧವ್ಯ ಏನಿದೆ ಅದು ಚೆನ್ನಾಗಿ ಬೆಸೆದಿದ್ರೆ ಮಾತ್ರ ಮಗು ಒಂದು ಒಳ್ಳೆಯ ಮಟ್ಟದಲ್ಲಿ ಬೆಳವಣಿಗೆಯನ್ನು ಮುಂದಿನ ಹಂತದಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಅದರಿಂದ ದಯವಿಟ್ಟು ಎಲ್ಲ ಪೋಷಕರಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಕಂಡುಕೊಂಡಂತಹ ವಿಚಾರಗಳು ಏನು ಅಂತ ಹೇಳಿದ್ರೆ ಅವರ ಕಲಿಕೆ ಇರ್ಬೋದು, ಶಾಲೆಯಲ್ಲಿ ಅವರು ಬೆಳಿಗ್ಗೆ ಏನು ಶಾಲಾ ಸಮಯದಿಂದ ಮತ್ತು ಶಾಲಾ ನಿರ್ಗಮನ ಸಮಯವರೆಗೆ ಶಾಲೆಯಲ್ಲಿ ಇರ್ತಾರೆ ಮಕ್ಕಳ ಶಿಕ್ಷಕರ ಸುಪರ್ದಿಯಲ್ಲಿ. ಸೊ ನಂತರದ ಅವಧಿಯಲ್ಲಿ ನಿಮ್ಮ ಜೊತೆ ಇರುವಂಥದ್ದು, ಆ ನಿಮ್ಮ ಜೊತೆ ಇದ್ದಾಗ ಮಕ್ಕಳನ್ನು ಅವರ ಅಭಿರುಚಿಯನ್ನು ಅವರು ಯಾವುದರಲ್ಲಿ ಹಿಂದೆ ಇದ್ದಾರೆ, ಅವರಿಗೆ ಏನು ವಿಚಾರಗಳು ಬೇಕು ಇವೆಲ್ಲವನ್ನು ನೀವು ಗಮನ ಕೊಟ್ಟು ನೋಡಬೇಕಾಗುತ್ತೆ ಪ್ರತಿಯೊಂದು ಹಂತದಲ್ಲಿ. ಯಾಕಂದರೆ ಅದನ್ನು ನೋಡಿದಾಗ ಮಾತ್ರ ನೀವು ಮತ್ತೆ ನಿಮ್ಮ ಶಿಕ್ಷಕರಲ್ಲಿ ಮಾತಾಡ್ಬೋದು. ಅವನಿಗೆ ಈ ವಿಚಾರದ ಬಗ್ಗೆ ಸ್ವಲ್ಪ ಆಸಕ್ತಿ ಇದೆ, ಅವನಿಗೆ ಇದರಲ್ಲಿ ಹಿಂದೆ ಇದ್ದಾನೆ. ಈ ಥರ ನೀವು ಅವರ ಒಂದು ಫೀಡ್ಬ್ಯಾಕ್ ಶಿಕ್ಷಕರಿಗೆ ಹೇಳಿದಾಗ ಸೊ ಅವರಿಗೂ ಅದೊಂದು ಒಳ್ಳೆಯ ವಿಚಾರ ಮತ್ತೆ ಅವರ ಲೂಪೋಲ್ಸ್ ಏನಿದೆ ಮಕ್ಕಳ, ಸೊ ಅದರ ಬಗ್ಗೆ ಅವ್ರು ಗಮನ ಕೊಡ್ತಾರೆ. ಮತ್ತೆ ಮುಂದೆ ಆ ಗಮನ ಕೊಟ್ಟಾಗ ಮಕ್ಕಳಲ್ಲಿ ಮತ್ತಷ್ಟು ಕಲಿಕೆಯ ಉತ್ತೇಜನ ಮಾಡಿದಂಗೆ ಆಗುತ್ತೆ. ಸೊ ಅದರಿಂದ ನಾವು ನಮ್ಮ ಜವಾಬ್ದಾರಿಯನ್ನು ನಾವು ಅರಿತುಕೊಂಡಾಗ ಮಾತ್ರ ನಮ್ಮಲ್ಲಿ ಮಕ್ಕಳಿಗೆ ಅದು ಪೂರಕವಾಗಿ ಮುಂದೆ ಅವರಿಗೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಏನಿದೆ ಅದರಲ್ಲಿ ಮಕ್ಕಳು ಇವಾಗ ಈ ಪ್ರಾಥಮಿಕ ಹಂತದಲ್ಲಿದ್ದಾರೆ. ಇನ್ನು ಪ್ರೌಢಶಾಲೆಗೆ ಹೋದಾಗ ಮತ್ತು ಅಲ್ಲಿಂದ ಹೊರಗಡೆ ಮತ್ತೆ ಏನು ನಮ್ಮ ವಾಸ್ತವದ ಪ್ರಪಂಚಕ್ಕೆ ಕಾಲಿಟ್ಟಾಗ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಯಾವುದೇ ಕಾರಣಕ್ಕೆ ಕೂಡ ಖಾಸಗಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳಿಗೆ ಕಡಿಮೆ ಇರಬಾರದು. ಸೊ ಅವರು ಕೂಡ 10 ಅಥವಾ 12ನೇ ತರಗತಿ ಕಲಿತು ಹೊರಗಡೆ ಬಂದಾಗ ಇನ್ನೊಬ್ಬ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಪಡೆದಂತಹ ಒಬ್ಬ ವಿದ್ಯಾರ್ಥಿಗೆ ಸರಿಸಮಾನವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಕೂಡ ತಯಾರಿರಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದಕ್ಕೆಲ್ಲ ಒತ್ತು ಕೊಟ್ಟು ಎಲ್ಲ ಯೋಜನೆಗಳನ್ನು ತರ್ತಾ ಇದೆ. ಆ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಂಡ್ರೆ ಮಾತ್ರ ಪ್ರತಿಯೊಂದು ಯೋಜನೆಗಳು ಅದರ ಗುರಿ ತಲುಪಲಿಕ್ಕೆ ಕಾರಣ ಆಗುತ್ತೆ. ಸೊ ಅದರಿಂದ ಹೆತ್ತವರ ಒಂದು ಜವಾಬ್ದಾರಿ ಬಹಳಷ್ಟು ಮುಖ್ಯ ಇರುತ್ತೆ. ಸೊ ಇದು ಅವರ ಮುಂದಿನ ಒಂದು ಅಂದರೆ ಅವರು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಅವರ ಕೊಡುಗೆ ಸಮಾಜಕ್ಕೆ ಸಿಗಬೇಕು. ಸೊ 10 ಅಥವಾ 12ನೇ ತರಗತಿ ಕಲಿತು ಹೊರಬಂದ ನಂತರ ಯಾವುದೇ ರೀತಿಯಲ್ಲಿ ನಿಷ್ಪ್ರಯೋಜಕ ವಿದ್ಯಾರ್ಥಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆಲ್ಲ ಕ್ರಮ ತಗೊಂಡಿದ್ದಾರೆ. ಸೊ ಇದನ್ನು
ಈ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಬರೀ ಇಷ್ಟೇ. ಸೊ ಅದು ಬೇರೇನಲ್ಲ. ಸೊ ಮಕ್ಕಳಿಗೆ ಸಿಗುವಂತಹ ಈ ಗುಣಮಟ್ಟದ ಶಿಕ್ಷಣ ಏನು ಸಿಗ್ತಾ ಇದೆ ಅದರ ಒಂದು ಭರಪೂರ ಪ್ರಯೋಜನವನ್ನು ಮಕ್ಕಳು ಪಡ್ಕೋಬೇಕು. ಯಾವುದೇ ಕಾರಣಕ್ಕೆ ಹಿಂದೆ ಬೀಳಬಾರ್ದು. ಸೊ ಅವರ ಒಂದು ವೃತ್ತಿ ಜೀವನಕ್ಕೆ, ಪ್ರೌಢಶಾಲಾ ಹಂತದಲ್ಲಿ ವೃತ್ತಿ ಜೀವನಕ್ಕೆ ಪೂರಕವಾಗುವಂತಹ ಒಂದು ಕೌಶಲ್ಯ ಏನು ಅವರಲ್ಲಿ ಅಡಕವಾಗಿದೆಯೋ ಅದಕ್ಕೆ ಅದನ್ನು ನೀರೆರೆದು ಅದನ್ನು ಪೋಷಿಸುವಂತಹ ಕೆಲಸ ಶಿಕ್ಷಕರಿಂದ ಶಾಲಾ ಹಂತದಲ್ಲಿ ಆಗಬೇಕು ಎನ್ನುವುದು ಸರ್ಕಾರ ಬಯಸುತ್ತೆ. ಈ ನಿಟ್ಟಿನಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ? ಸೊ ಈ ಸಮಸ್ಯೆಗಳನ್ನು ಈ ಒಂದು ಸಾಮಾಜಿಕ ಪರಿಶೀಲನೆ ಮುಖಾಂತರ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ನಮಗೆ ಈ ಒಂದು ಸಾಮಾಜಿಕ ಪರಿಶೀಲನೆಯನ್ನು ಕೆಲಸವನ್ನು ಕೊಟ್ಟಿರುವಂಥದ್ದು. ಇನ್ನು ಮುಂದೆ ನಿರಂತರವಾಗಿ ಒಂದು 5 ವರ್ಷಗಳಲ್ಲಿ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಒಂದು ಯೋಜನೆಯ ಸಾಮಾಜಿಕ ಪರಿಶೀಲನೆ ನಡೀಲಿಕ್ಕೆ ಇರುವಂಥದ್ದು. ಅದೇ ರೀತಿಯೇ ಏನು ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಕೂಡ ಸಾಮಾಜಿಕ ಪರಿಶೀಲನೆಯನ್ನು ನಡೆಸ್ತಾ ಬರ್ತಾ ಇದ್ದೀವಿ. ಸೊ ಅದರಿಂದ ಸರ್ಕಾರ ಪ್ರತಿಯೊಂದು ಹಂತದಲ್ಲಿ ನಾವು ಎಣಿಸೋದು ಬರೀ ಸರ್ಕಾರ ನಮಗೆ ಏನು ಕೊಡ್ತಾ ಇಲ್ಲ ಅಂತ. ಒಬ್ಬ ಮಗು ಹುಟ್ಟಿದ ದಿನದಿಂದ ಅವನು 12ನೇ ತರಗತಿವರೆಗೆ ಪಾಸಾಗಿ ಹೊರಗೆ ಬರುವವರೆಗೆ ಸರ್ಕಾರ ಒದಗಿಸುವಂತಹ ಒಂದು ಅನುದಾನ ಏನಿದೆ ಅದು ಯಾರಿಗೂ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಆದರೆ ಇದಕ್ಕೆಲ್ಲ ಸರ್ಕಾರಗಳು ಅನುದಾನಗಳನ್ನು ಬಳಕೆ ಮಾಡುತ್ತೆ. ಆದರೆ ಆ ಅನುದಾನಗಳು ಎಲ್ಲಿಂದ ಬರುತ್ತೆ? ಇದು ಸರ್ಕಾರಕ್ಕೆ ಇಲ್ಲಿ ಯಾರಾದರೂ ಕೊಡ್ತಾರಾ? ಆ ಕೊಡುವಂಥವರು ನಾವೇ. ಹೇಗೆ ಅದನ್ನು ನಾವು ತೆರಿಗೆ ಮುಖಾಂತರ ಸರ್ಕಾರಕ್ಕೆ ಕಟ್ತೇವೆ, ಆ ಸರ್ಕಾರಗಳು ಅದನ್ನು ಈ ಥರ ಯೋಜನೆ ಮುಖಾಂತರ ಅದನ್ನು ವಾಪಸ್ ಕೊಡ್ತವೆ. ಆ ಯೋಜನೆಗಳು ಮತ್ತೆ ವಾಪಸ್ ನಮಗೆ ಕೊಟ್ಟಂತಹ ಯೋಜನೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಸಮಾಜದ ಕೊಡುಗೆ ಬಹಳಷ್ಟಿದೆ. ಯಾಕಂತ ಹೇಳಿದ್ರೆ ಆ ಯೋಜನೆಗಳು ಸಮರ್ಪಕವಾಗಿ ನಡೀತಾ ಇದೆಯಾ, ಅಥವಾ ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳನ್ನು ಕೊಡಬೇಕು ಈ ಒಂದು ಯೋಜನೆಯಲ್ಲಿ ಆ ಸವಲತ್ತುಗಳನ್ನು ಕೊಟ್ಟಿದ್ದಾರಾ? ಅಲ್ಲ, ಸರ್ಕಾರ ಘೋಷಣೆ ಮಾಡಿದೆ ಅಥವಾ ಸರ್ಕಾರ ಘೋಷಣೆ ಮಾಡಿದ್ದು ಕೂಡ ಅನುದಾನಗಳು ಬಂದಿದೆ, ಆದರೆ ಶಾಲೆಯಲ್ಲಿ ಇಂಥ ವ್ಯವಸ್ಥೆಗಳು ಸಿಗ್ತಾ ಇಲ್ಲ. ಯಾಕೆ? ಇದನ್ನು ನಾವು ಪ್ರಶ್ನೆ ಮಾಡಿದರೆ ಮಾತ್ರ ನಮಗೆ ಆ ಒಂದು ಇದಕ್ಕೆ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ. ಸೊ ನಾವು ಪ್ರಶ್ನೆನೇ ಮಾಡದೆ ಹೋದ್ರೆ ಆ ಸಮಸ್ಯೆಗಳಾಗಿಯೇ ಅಲ್ಲೇ ಉಳ್ಕೊಂಡಿರುತ್ತೆ. ಅವರನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಆ ಸಮಸ್ಯೆಗಳು ಮತ್ತೆ ಮುಂದೆ ದೊಡ್ಡ ಹಂತದಲ್ಲಿ ಬೆಳೆದು ಅಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರುತ್ತೆ. ಸೊ ಇವೆಲ್ಲವನ್ನು ಹೋಗಲಾಡಿಸಬೇಕು ಅಂತ ಹೇಳಿದ್ರೆ ಜನರು, ಮುಖ್ಯವಾಗಿ ಯಾರೇ ಇರ್ಬೋದು, ಸಮಾಜದ ಪ್ರತಿಯೊಬ್ಬ ಪ್ರಜೆ ಕೂಡ ಯೋಜನೆಗಳ ಬಗ್ಗೆ ಸಮರ್ಪಕವಾದ ಮಾಹಿತಿಯನ್ನು ತಿಳ್ಕೊಂಡಾಗ ಮಾತ್ರ ನಾವು ಅಲ್ಲಿ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ನಾವೆಲ್ಲೇ ನಮಗೆ ಯಾವುದೇ ಒಂದು ಕಡೆಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ನಾವು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಆ ಪ್ರಶ್ನೆ ಮಾಡೋದನ್ನು ಕಲಿತಾಗ ಏನಾಗುತ್ತೆ, ಅಲ್ಲಿ ಆ ವಿಚಾರಗಳು ಜನರಿಗೆ, ಇತರ ಜನರಿಗೆ ಗೊತ್ತಾಗುತ್ತೆ. ಮತ್ತು ಆ ಮುಖಾಂತರ ಈ ಯೋಜನೆಯಲ್ಲಿ ಈ ಥರ ಇದೆ, ಇದರ ಪ್ರಯೋಜನವನ್ನು ನಾವು ಯಾಕೆ ಪಡ್ಕೋಬಾರ್ದು ಏನೋ ಒಂದು ಮಾಹಿತಿ ನಮಗೂ ಕೂಡ ತಲುಪುತ್ತೆ. ಆ ಮುಖಾಂತರ ಅದು ಒಬ್ಬರಿಂದ ಇನ್ನೊಬ್ಬರಿಗೆ ಈ ಥರ ಅದು ಎಲ್ರಿಗೂ ಮಾಹಿತಿ ಹಂಚಿಕೆ ಆಗುತ್ತೆ. ಆ ಹಂಚಿಕೆ ಆದಾಗ ಒಟ್ಟಾರೆಯಾಗಿ ಅಲ್ಲಿ ಒಂದು ಬೆಳವಣಿಗೆ ಆದಂತಹ ಒಂದು ಕ್ರಾಂತಿ ಆಗುತ್ತೆ. ಆ ಕ್ರಾಂತಿ ಆದಾಗ ಅದು ಕೊನೆಯದಾಗಿ ಏನಾಗುತ್ತೆ, ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಆ ಯೋಜನೆ ಯಶಸ್ವಿ ಆಗಿದೆ ಅನ್ನೋ ಒಂದು ಸಂಕೇತವನ್ನು ಕೊಡುತ್ತೆ. ಸೊ ಅದರಿಂದ ನಾವು ಎಷ್ಟರ ಮಟ್ಟಿಗೆ ವಿಚಾರಗಳನ್ನು ತಿಳ್ಕೊಳ್ತೇವೆ ಅದರ ಮೇಲೆ ನಮ್ಮ ಒಂದು, ಅಥವಾ ಯಾವುದೇ ಒಂದು ಯೋಜನೆ ಯಶಸ್ಸು ಅಲ್ಲಿ ಬಿಂಬಿತವಾಗುತ್ತೆ. ಸೊ ನಾವು ಕಳೆದ 3 ದಿನಗಳಿಂದ ಎಲ್ಲ ಪುಟಾಣಿ ಮಕ್ಕಳ ಜೊತೆ ತುಂಬಷ್ಟು ಬೆಳೆದಿದ್ದೇವೆ. ಇವತ್ತು ಕೂಡ ನಾನು ಬಂದಾಗ ನೇರವಾಗಿ ಸ್ಲೇಟ್ ಇಟ್ಕೊಂಡು ಬಂದು ನಮಗೆ ಬರಲಿಕ್ಕೆ ಕೊಡಿ ಸರ್ ಅಂತ ಮಕ್ಕಳು ಹೇಳ್ಕೊಂಡು ಬರುವಷ್ಟು ನಾವು ಅವ್ರ ಜೊತೆ ಆತ್ಮೀಯರಾಗಿದ್ದೇವೆ. ಹಾಗಾಗಿ ಇಲ್ಲಿ ನೋಡಿದಾಗ ಮಕ್ಕಳ ಸಂಖ್ಯೆ ಮತ್ತೊಂದು ದೊಡ್ಡ ಹಿನ್ನಡೆ. ಯಾಕಂತ ಹೇಳಿದ್ರೆ ಇಲ್ಲಿ ಸರ್ಕಾರಿ ಸವಲತ್ತುಗಳು ಇರುತ್ತೆ, ಕೆಲವೊಂದು ಕಡೆ ಮಕ್ಕಳು ಇರ್ತಾರೆ, ಮಕ್ಕಳ ಸಂಖ್ಯೆ ಜಾಸ್ತಿ ಇರುತ್ತೆ, ಅವರಿಗೆ ಸರಿಯಾದ ಒಂದು ಕಟ್ಟಡದ ವ್ಯವಸ್ಥೆ ಇರಲ್ಲ. ಸೊ ಕೆಲವೊಂದು ಕಡೆ ಇದಕ್ಕೆ ವ್ಯತಿರಿಕ್ತ ಅಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ, ಒಳ್ಳೆಯ ಒಂದು ಬಿಲ್ಡಿಂಗ್ ಕೂಡ ಇರುತ್ತೆ. ಸೊ ಈ ತರ ಸಮಸ್ಯೆ. ಸೊ ಅದರಿಂದ ಸರ್ಕಾರಿ ಶಾಲೆಗಳು ಕ್ಷೀಣಿಸ್ತಾ ಇವೆ, ಎಲ್ರಿಗೂ ಗೊತ್ತು. ಮಕ್ಕಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅಂತ ಶಾಲೆಗಳು ಮುಚ್ಚಲ್ಪಡ್ತಾ ಇದೆ. ಸೊ ಆದ್ರಿಂದ
ನಮ್ಮ ಈ ಶಾಲೆಯ ಸುತ್ತಮುತ್ತ ಇರುವಂತಹ ಎಲ್ಲ ಒಂದು ಪೋಷಕರಲ್ಲಿ ವಿನಂತಿ, ನಿಮಗೆ ಸಿಕ್ಕಿರುವಂತಹ ಈ ಒಂದು ಸವಲತ್ತನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಬೇಕಾಗಿರೋದು ಕೂಡ ನಿಮ್ಮ ಜವಾಬ್ದಾರಿ ಇದೆ. ಯಾಕಂತ ಹೇಳಿದ್ರೆ ಶಿಕ್ಷಕರು ಒಂದು ಹಂತದಲ್ಲಿ ಇರ್ತಾರೆ, ಅವರಿಗೆ ಶಾಲೆ ಮುಚ್ಚಿದ್ರೆ ಅವರು ಬೇರೆ ಕಡೆ ಒಂದು ಕಡೆ ಹೋಗುವಂಥದ್ದು ಶಾಲೆಗೆ, ಅವ್ರ ಮನೆಗೆ ಹೋಗಲ್ಲ. ಆದರೆ ಸರ್ಕಾರಿ ಶಾಲೆ ಮುಚ್ಚಿದ್ರೆ ಒಂದು ವ್ಯಾಪ್ತಿಯ ಗ್ರಾಮೀಣ ಭಾಗದ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ. ಆದ್ರಿಂದ ನಮಗೆ ಏನು ಇರುವಂತಹ ಶಾಲೆಗಳು ಏನಿದೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ಕೂಡ ಒಂದು ನಮ್ಮ ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಅದೇ ರೀತಿ ನಾವು ಬೆಳಿಗ್ಗೆ ಅಲ್ಲಿ ಹೋದ್ವಿ ಹೈಸ್ಕೂಲಲ್ಲಿ ಅಲ್ಲಿ ಶಿಕ್ಷಕರ ಸಂಖ್ಯೆ ಜಾಸ್ತಿ ಇದೆ, ಆದರೆ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಇಲ್ಲಿ ವ್ಯತಿರಿಕ್ತ, ಇಲ್ಲಿ ಶಿಕ್ಷಕರಿಲ್ಲ, ಮಕ್ಕಳು ಅಷ್ಟೇ ಇದ್ದಾರೆ. ಸೊ ಹಾಗಾಗಿ ಶಾಲಾ ಪ್ರಾಥಮಿಕ ಹಂತದಲ್ಲಿ ಕೂಡ ಶಿಕ್ಷಕರು ಸರಿಯಾದ ಸಮಯದಲ್ಲಿ ಮಕ್ಕಳಿಗೆ ಲಭ್ಯವಿದ್ರೆ ಮಾತ್ರ ಮಕ್ಕಳಿಗೂ ಕೂಡ ಎಲ್ಲ ಮಕ್ಕಳಿಗೂ ಪಾಠ ಪ್ರವಚನ ಮಾಡಿಸ್ಕೊಳ್ಳಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಶಿಕ್ಷಕರ ಸಂಖ್ಯೆ ಕೊರತೆ ಇದ್ರೂ ಕೂಡ ಅದು ಒಂದು ಸಮಸ್ಯೆ ಆಗುತ್ತೆ. ಸೊ ಅದರಿಂದ ಎಲ್ಲವನ್ನು ನಾವು ಹತ್ತಿರದಿಂದ ನೋಡಿದಂಥವರು, ಅದರಿಂದ ಅದೇನೇ ಇದ್ರೂ ಕೂಡ ಪರ್ಯಾಯವಾಗಿ ಅದಕ್ಕೆ ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡುತ್ತೆ. ಆದರೆ ನಾನು ಇಲ್ಲಿಯ ಒಂದು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಇರ್ಬೋದು ಅಥವಾ ಪೋಷಕರು ಇರ್ಬೋದು, ನಿಮ್ಮಲ್ಲಿ ನಮ್ಮ ಆಸ್ ಎ ಸಾಮಾಜಿಕ ಪರಿಸರ ತಂಡದವರಾಗಿ ನಮ್ಮ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಇರುವಂತಹ ಒಂದು ಶಾಲೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗಿ. ಯಾಕಂದ್ರೆ ಇಂಥ ಅಪರ್ಚುನಿಟಿ ಇವಾಗ ನಾವು ನೋಡ್ತಾ ಇದ್ದೀವಿ, ಆ ಪಕ್ಕದ ಕಟ್ಟಡಗಳು ಕೂಡ ಈಗ ಪಾಲ್ ಬಿದ್ದಿವೆ. ಸೊ ಅದನ್ನು ಕೂಡ ಡೆಮಾಲಿಷ್ಗಾಗಿ ಈಗಾಗಲೇ ನೆಕ್ಸ್ಟ್ ಬರ್ತಾರೆ. ಸೊ ಮತ್ತೆ ಏನು ಕತೆ ಅಂತ ಗೊತ್ತಿಲ್ಲ. ಸೊ ಮುಂದೆ ಅದಕ್ಕೆ ಆದಂತಹ ಇದು ಇರ್ಬೋದು. ಆದರೆ ಮಕ್ಕಳ ಸಂಖ್ಯೆ ಕ್ಷೀಣಿಸ್ತಾ ಬಂದ ಹಾಗೆ ಸೊ ಬದಲಾಗುತ್ತೆ. ಸೊ ಅದರಿಂದ ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಒತ್ತು ಕೊಡಿ ಅಂತ ಹೇಳ್ತಾ, ಒಂದು ಸಭೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ನಮಗೆ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ಎಲ್ಲರನ್ನು ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಸಮಗ್ರ ಶಿಕ್ಷಣದ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಸವಿಸ್ತಾರವಾಗಿ ನಿಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗ ನಿಮಗೆ ಇದರ ಬಗ್ಗೆ ಇವತ್ತಿನ ಸಭೆ ಕರೆದಿರೋದ್ರ ಬಗ್ಗೆ ನಿಮಗೆ ಒಂದು ಮನದಟ್ಟಾಗಿರ್ಬೋದು ಅಂತ ನಾನು ಅನ್ಕೊಳ್ತೇನೆ.
ಬದಲಾವಣೆ ಮಾಡಿದ್ರು, ಅದರಲ್ಲಿ ಏನಾದರೂ ಇಲ್ಲದಿರೋದನ್ನು ಇಲ್ಲ ಆ ರೀತಿ ಇಲ್ಲ ಸರ್ ಅದನ್ನು ಹೇಳ್ಬೋದು, ಅಥವಾ ನಿಮ್ಮನ್ನೇನಾದರೂ ಸಲಹೆ ಕೊಡುವಂತಿದ್ರೆ ಅದನ್ನು ಹೇಳ್ಬೋದು. ಏನಿಲ್ಲ ಹೇಳಿ ಇದ್ರೆ ಹೇಳಿ. ಹೇಳಿ ಸರ್, ಹೆಸರು ಅಂತ ಕೂಡ ಕೊಡ್ಬೋದು. ಇದೆಲ್ಲ ಸರ್ಕಾರದಿಂದ ನಮಗೆ ಕಳಿಸ್ಕೊಟ್ಟಿರುವಂತಹ ಪ್ರಶ್ನೆಗಳು. ಅಂದ್ರೆ ಸರ್ಕಾರ ಇದನ್ನೆಲ್ಲ ಅವಲೋಕನ ಮಾಡುತ್ತೆ. ಒಂದು ಯೋಜನೆಯಲ್ಲಿ ಯೋಜನೆ ಜಾರಿಗೆ ತಂದ್ರೆ ಜಾರಿಯಾದಂತಹ ಯೋಜನೆಗಳು ಈ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆ ಅದು ಸರ್ಕಾರ ಬೇರೆ ಬೇರೆ ರೀತಿಯಲ್ಲಿ ಮಾಹಿತಿಗಳನ್ನು ಕೇಳುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಒಂದನ್ನು ಮಕ್ಕಳ ಪೋಷಕರು ತಿಳ್ಕೋಬೇಕು. ಅದು ಮಕ್ಕಳಿಗೆ ಕೇಳಿರ್ತಿರುವಂಥ ಪ್ರಶ್ನೆ, ಆದರೆ ಅದು ಮಕ್ಕಳು ಅದನ್ನು ಹೇಳಲ್ಲ, ಅದನ್ನು ನಮಗೆ ಖಂಡಿತ ಗೊತ್ತು. ಆದರೆ ಯಾವುದೋ ಒಂದು ವಿಚಾರ ಆದರೂ ಕೂಡ ಮಕ್ಕಳ ಪೋಷಕರಲ್ಲಿ ಮಕ್ಕಳು ಅದನ್ನು ಖಂಡಿತವಾಗಿ ಹೇಳೇ ಹೇಳ್ತಾರೆ. ಅದರಲ್ಲಿ ಒಂದಿದೆ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ತಿಳಿಸಲಾಗಿದೆಯೇ ಅಂದರೆ ಇಲ್ಲಿ ಮುಖ್ಯವಾಗಿ ಇದು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ವಿಚಾರ. ಸೊ ಶಾಲಾ ಹಂತದಲ್ಲಿ ಅವರಿಗೆ ಸೇಫ್ ಟಚ್ ಅಂದರೆ ಮಕ್ಕಳನ್ನು ಅವರು ಟಚ್ ಮಾಡೋ ರೀತಿ ಯಾವ ರೀತಿ ಇರುತ್ತೆ, ಅಥವಾ ಅನ್ಸೇಫ್ ಟಚ್ ಸೊ ಅದು ಯಾವ ಥರ ಇರುತ್ತೆ ಅಂತ ಅದು ಸರ್ಕಾರ ಕೇಳಿ ಮಕ್ಕಳಿಂದ ಕೇಳಿ ಪಡ್ಕೊಳ್ಳಿಕ್ಕೆ ವರದಿಯನ್ನು ಪಡ್ಕೊಳ್ಳಿಕ್ಕೆ ಅದನ್ನು ಇದರಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಮಕ್ಕಳ ವಿಚಾರದಲ್ಲಿ ಸರ್ಕಾರಗಳು ಕೂಡ ಕಾಳಜಿ ವಹಿಸ್ತದೆ ಇರೋದಕ್ಕೆ ಅದು ಕೂಡ ಒಂದು ಉದಾಹರಣೆ. ಬಟ್ ಅದರಲ್ಲಿ ಯಾವುದೆಲ್ಲ ಅಂಶ ಬರುತ್ತೆ ಅಂತ ಹೇಳಿದ್ರೆ, ತರಗತಿಯಲ್ಲಿ ಉದ್ದೇಶಪೂರ್ವಕವಾಗಿ ಒಬ್ಬರನ್ನೇ ಉಳಿಯುವಂತೆ ಮಾಡುವುದು, ಸ್ಟಾಫ್ ರೂಮಿಗೆ ಒಬ್ಬರನ್ನೇ ಬಂದು ತಿಳಿಸುವುದು, ಪದೇ ಪದೇ ನಿಂದಿಸುವುದು ಅಥವಾ ಹೊಗಳುವುದು, ಇತರೆ ವಿದ್ಯಾರ್ಥಿಗಳಿಂದ ಬೇರ್ಪಡಿಸುವುದು, ತರಗತಿಯಲ್ಲಿ ಬೇಡವಾದ ಅವಶ್ಯಕತೆ ಇಲ್ಲದ ಬೇರೆ ಬೇರೆ ವಿಷಯಗಳನ್ನು ಮಾತಾಡುವುದು, ಅನಾವಶ್ಯಕವಾಗಿ ಮಾತನಾಡುವುದು ಮತ್ತು ವಿನಾಕಾರಣ ಸ್ಪರ್ಶಿಸುವುದು. ಅಂದರೆ ಇದು ಇದಕ್ಕೆ ಇದಕ್ಕೆಲ್ಲ ಮಕ್ಕಳು ನಿಮ್ಮಲ್ಲಿ ಆ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡ್ರೆ ದಯವಿಟ್ಟು ಅದನ್ನು ಅಲ್ಲೇ ಮುಚ್ಚಲಿಕ್ಕೆ ಹೋಗಬೇಡಿ. ಸೊ ಅದು ಗಂಭೀರ ಸಮಸ್ಯೆ ಇದೆ. ಸಂಬಂಧಪಟ್ಟ ಶಿಕ್ಷಕರಿಗೆ ಅದನ್ನು ಗಮನಕ್ಕೆ ತಂದು ಅದನ್ನು ಅಲ್ಲೇ ಆ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ಕೋಬೇಕು. ಕೆಲವು ಬಾರಿ ಏನಾಗುತ್ತೆ ಗೊತ್ತಾ, ನಾವು ಯಾಕೆ ಅದನ್ನು ದೊಡ್ಡ ಹೈಲೈಟ್ ಮಾಡೋದು ಅನ್ನೋ ಒಂದು ವಿಚಾರಕ್ಕೆ ಹೋಗಿ ನಾವು ಅದನ್ನು ಮುಚ್ಚಿಡ್ತೇವೆ. ಆ ಥರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಸೊ ಅದು ಏನಾಗುತ್ತೆ, ಒಂದು ಹಂತದಲ್ಲಿ ನಾವು ಮತ್ತಷ್ಟು ಅವರಿಗೆ ತಪ್ಪು ಮಾಡುವಾಗೆ ಪ್ರಚೋದನೆ ಕೊಟ್ಟಾಗ ಆಗುತ್ತೆ. ಸೊ ಅದರಿಂದ ಈ ಥರ ಒಂದು ವಿಚಾರಗಳು ನಿಮ್ಮ ಮಕ್ಕಳು ಯಾವುದೇ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಹೇಳಲ್ಲ, ಬಟ್ ಇದು ಪಾಲಕರು ಮಕ್ಕಳ ಪೋಷಕರು ತಿಳ್ಕೊಳ್ಬೇಕಾದಂಥ ವಿಚಾರಗಳು. ಸೊ ಅದು ಮತ್ತೆ ಪೋಷಕರು ಮಕ್ಕಳಿಗೆ ಅಂತಹ ಒಂದು ಸಮಸ್ಯೆಗಳು ಎದುರಾದಾಗ ಅವರ ಒಂದು ನಡವಳಿಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಮತ್ತೆ ಅದನ್ನು ಪೋಷಕರಿಗೆ ಕೇಳಿ ತಿಳ್ಕೊಳ್ಳುವಂತಹ ಕ್ವಶನ್ಗಳನ್ನು. ಮನೆಯಲ್ಲಿ ಮಗು ಮಾತನಾಡದೆ ಒಬ್ಬಳೇ ಇರುವುದು, ಶಾಲೆಗೆ ಹೋಗಲು ನಿರಾಕರಿಸುವುದು, ಶಾಲಾ ಶಿಕ್ಷಕರು ಸಿಬ್ಬಂದಿ ಬಗ್ಗೆ ವಿರೋಧ ಅಭಿಪ್ರಾಯ ವ್ಯಕ್ತಪಡಿಸುವುದು,
ಶಾಲೆಗೆ ಹೋಗದೇ ಇರುವುದು, ಮಗು ಯಾವುದೇ ಕೆಲಸದಲ್ಲಿ ಆಸಕ್ತಿ ತೋರದಿರುವುದು, ಮಗು ಶಾಲೆಯಿಂದ ಶಾಲಾವಧಿ ಮುಗಿದ ನಂತರ ತಡವಾಗಿ ಮನೆಗೆ ಬರುತ್ತಿರುವುದು, ಎಲ್ಲ ಆ ಸಮಸ್ಯೆಗಳ ಒಂದು ಮುಂದುವರಿದ ಭಾಗ. ಸೊ ಅದನ್ನು ನೀವು ದಯವಿಟ್ಟು ಪೋಷಕರು ಈ ಥರ ಎಲ್ಲ ಸಮಸ್ಯೆಗಳು ಆದರೆ ಸೊ ಏನೋ ಸಮಸ್ಯೆ ಇದೆ ಅಂತ ತಿಳ್ಕೋಬೇಕು. ಆ ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೋ ಕೂಡಲೇ ಅದರ ಸಂಬಂಧಪಟ್ಟ ಶಿಕ್ಷಕರಿಗೆ ಗಮನಕ್ಕೆ ತಂದು ಸೊ ಅದನ್ನು ಆ ಸಮಸ್ಯೆಗಳನ್ನು ಸಾಧ್ಯವಾದಷ್ಟು ಬೇಗ ಅದನ್ನು ಪರಿಹಾರ ಕಂಡುಕೊಳ್ಳಿಕ್ಕೆ ನಿಮ್ಮ ಹಂತದಲ್ಲಿ ನೀವು ಇದು ಮಾಡಬೇಕು. ಯಾಕಂದರೆ ಅದನ್ನು ನೀವು ಮಾಡದೇ ಇದ್ದಾಗ ಮತ್ತೆ ತಿರ್ಗಾ ಸಮಸ್ಯೆ ನಾವೇ ಎಡೆ ಮಾಡಿ ಕೊಟ್ಟಾಗ. ಸೊ ಈ ಥರ ಎಲ್ಲ ಪ್ರಶ್ನಾವಳಿಗಳನ್ನು ಸಂಬಂಧಪಟ್ಟವರಿಗೆ ಕೇಳಿ ಅದನ್ನು ಮಾಹಿತಿ ಪಡ್ಕೊಂಡು ನಾವು ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಿದೆ. ಸೊ ಅದರಿಂದ ಪ್ರತಿಯೊಂದು ಹಂತದಲ್ಲೂ ಕೂಡ ಸರ್ಕಾರ ಯಾವುದೇ ರೀತಿಯ ಒಂದು ನಿರ್ಲಕ್ಷ್ಯ ತೋರಲ್ಲ. ಸೊ ನಾವು ಅದು ನಮ್ಮ ತಪ್ಪು ತಿಳುವಳಿಕೆ ಅಂದರೆ ನಾವು ಸರ್ಕಾರದ ಮೇಲೆ ಇಟ್ಟಿರುವಾಗ ಆ ವಿಚಾರಗಳ ಬಗ್ಗೆ ನಮ್ಮ ಒಂದು ನಿರ್ಲಕ್ಷ್ಯ ಧೋರಣೆ ಇರ್ಬೋದು, ಅದು ಮುಂದೆ ಸಮಸ್ಯೆಗಳಿಗೆ ಎಡೆ ಮಾಡಿಕೊಡುತ್ತೆ. ಅದರಿಂದ ದಯವಿಟ್ಟು ಅಂತಹ ಪ್ರಕರಣಗಳು ಇದೆ ಅಂತ ನಾವು ಹೇಳಲ್ಲ, ಇದ್ರೆ ಖಂಡಿತ ಅಲ್ಲ ಇದು ಇಲ್ಲೂ ಆಗ್ಬೋದು, ಶಾಲೆಯಲ್ಲಿ ಆಗ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಆಗ್ಬೋದು ಇರುತ್ತೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ ಇದು ಮುಖ್ಯವಾಗಿ ಶಾಲಾ ಹಂತದಲ್ಲಿ ಆಗ್ತಾ ಇದೆ ಅಂತ ನಮಗೆ ಇದು ಕೊಟ್ಟಿರುವಂಥದ್ದು. ಆದರೆ ಇದು ಶಾಲೆಯಲ್ಲೇ ನಡೀಬೇಕು ಅಂತಿಲ್ಲ, ನಿಮ್ಮ ಅಕ್ಕಪಕ್ಕದಲ್ಲಿ ನಡೀಬಹುದು. ಸೊ ಆದ್ರಿಂದ ಯಾವುದನ್ನು ಕೂಡ ಮಕ್ಕಳ ಪೋಷಕರು ಲಘುವಾಗಿ ಪರಿಗಣನೆಗೆ ತೆಗೆದುಕೊಳ್ಳಿ, ಗಂಭೀರವಾಗಿ ಇದನ್ನು ಪರಿಗಣಿಸಿ ಇದಕ್ಕೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ಎಲ್ಲಿಗೆ ಇದು ಮಾಡಬೇಕು ನಾವು ಅಲ್ಲಿಗೆ ಕ್ರಮಕ್ಕಾಗಿ ಖಂಡಿತ ನೀವು ಮುಂದಿನ ಹೆಜ್ಜೆ ಇಲ್ಲೇಬೇಕಾಗುತ್ತೆ. ಇಲ್ಲ ಹೇಳಿದ್ರೆ ಇದು ಮಕ್ಕಳ ಒಂದು ಏನು ಬೆಳವಣಿಗೆಗೆ ಮಾರಕವಾಗಿ ಪರಿಣಮಿಸುತ್ತೆ. ಸೊ ಇದೆಲ್ಲವನ್ನು ಮಕ್ಕಳ ಪೋಷಕರು ತಿಳ್ಕೊಳ್ಬೇಕಾಗಿರುವಂಥದ್ದು ಕೂಡ ಅತಿ ಮುಖ್ಯ ಆಗಿದೆ. ಸೊ ಅದಕ್ಕೆ ನಾನು ಹೇಳುವಂಥದ್ದು ಪ್ರತಿಯೊಂದು ನಮಗೆ ಯಾವಾಗ ಸಮಯ ಸಿಗುತ್ತೆ ಆ ಸಮಯ ಸಿಕ್ಕಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಇಲ್ಲಿ ನಾವು ವರದಿ ಮಂಡನೆ ಮಾಡ್ಬೋದು. ನಮಗೆ ಇವಾಗ 3 ದಿನದಲ್ಲಿ ನಾವು ಬಂದಾಗ ಶಿಕ್ಷಕರು ನಮಗೆ ಕೊಟ್ಟಿರುವಂತಹ ವರದಿ ಏನಿದೆ ಅದೇ ಸತ್ಯಾಂಶ ಅಂತಿಮ ಅಲ್ಲ. ಸೊ ಅದಕ್ಕೆ ನಾವು ಅದನ್ನು ವರದಿಯನ್ನು ಕ್ರೋಢೀಕರಣ ಮಾಡಿಕೊಂಡು ನಿಮ್ಮ ಮುಂದೆ ಮಂಡನೆ ಮಾಡುವಂಥದ್ದು. ಅಲ್ಲಿ ತಪ್ಪುಗಳಿದ್ರೆ ದಯವಿಟ್ಟು ಅದಕ್ಕೆ ನೀವೇ ಅದನ್ನು ಸರಿಪಡಿಸಬೇಕು, ನಿಮಗೆ ಅವಕಾಶ ಕೊಡುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ನಾವು ನೇರವಾಗಿ ಸಭೆ ಮಾಡಿದೆ ಅವರಿಂದ ವರದಿ ಪಡ್ಕೊಂಡು ಅದನ್ನು ಸರ್ಕಾರಕ್ಕೆ ಸಲ್ಲಿಸ್ಬೋದು, ಹಾಗೂ ಆಗುತ್ತೆ. ಆದರೆ ಸಾಮಾಜಿಕ ಪರಿಶೋಧನೆ ನಿಯಮ ಏನಿದೆ ಅದು ಅವಕಾಶ ಮಾಡಿಕೊಡಲ್ಲ. ಸೊ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕೂಡ ನಮ್ಮ ಏನು ನರೇಗಾ ಯೋಜನೆ ಇರ್ಬೋದು ಅಥವಾ 15 ಹಣಕಾಸು ಯೋಜನೆ ಇರ್ಬೋದು, ಆ 2 ಯೋಜನೆಗೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಂತಿಮವಾಗಿ ಗ್ರಾಮ ಸಭೆಯನ್ನು ಆಯೋಜನೆ ಮಾಡ್ತೇವೆ. ಆ ಗ್ರಾಮ ಸಭೆಯಲ್ಲಿ ನಮ್ದೇನಿದೆ ವರದಿ ಅದನ್ನು ಮಂಡನೆ ಮಾಡಿ ಅಲ್ಲಿ ಚರ್ಚೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಆ ಚರ್ಚೆಯಲ್ಲಿ ಸಾರ್ವಜನಿಕರು ಭಾಗವಹಿಸ್ತಾರೆ, ಇಲ್ಲ ಅದು ತಪ್ಪಿದೆ, ಅವರೇ ಒಂದು ತೀರ್ಮಾನ ತಗೊಳ್ಳಿಕ್ಕೆ ಅದಕ್ಕೆ ಅವಕಾಶ ಇದೆ. ಸೊ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಅದನ್ನು ನಾವು ದಾಖಲು ಮಾಡಿಕೊಂಡು ಮತ್ತೆ ಸರ್ಕಾರಕ್ಕೆ ವರದಿ ಕೊಡುವಂಥದ್ದು. ಅದಕ್ಕೆ ಹೇಳೋದು ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ನಾವು ನೀವು ನಿಮ್ಮಲ್ಲಿ ಒಬ್ಬರಾಗಿ ಆ ವರದಿಯನ್ನು ತಯಾರು ಮಾಡಿಕೊಂಡು ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಿಕೊಡುವಂಥದ್ದು, ವೇದಿಕೆ ಕೊಡುವಂಥದ್ದು. ಸಾರ್ವಜನಿಕವಾಗಿ ಆ ವರದಿಗೆ ಮಂಡನೆ ಸಿಗಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನೀವು ನಿಮ್ಮ ಒಂದು ಜವಾಬ್ದಾರಿ ಅಥವಾ ಇರುವಿಕೆಯನ್ನು ಅಲ್ಲಿ ವ್ಯಕ್ತಪಡಿಸಿದಾಗ ಅದಕ್ಕೊಂದು ತೂಕ ಬರುತ್ತೆ. ಸೊ ಅದರ ಎದುರು ಯಾವ ವರದಿ ಕೂಡ ಇಲ್ಲ, ಆಯ್ತಾ. ಇವಾಗ ಏನೇ ಆದರೂ ಕೂಡ ಇವಾಗ ಸಾಮಾಜಿಕ ಪರಿಶೋಧನೆ ಯಾಕೆ ಕಡ್ಡಾಯ ಹೇಳ್ತಾ ಇದೆ ಅಂತ ಹೇಳಿದ್ರೆ ಸರ್ಕಾರ, ಕೇಂದ್ರ ಸರ್ಕಾರದ ಪ್ರತಿಯೊಂದು ಪ್ರಾಯೋಜನ ಹೊಂದಿರುವಂತಹ ಎಲ್ಲ ಒಂದು ಯೋಜನೆಗಳು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಲೇಬೇಕು, ಅದು ಕಡ್ಡಾಯ ಇದೆ, ನಿಯಮದಲ್ಲಿ ಹೇಳುತ್ತೆ. ಸೊ ಅದರಿಂದ ಈ ಒಂದು ಯೋಜನೆ ಕೂಡ ಕೇಂದ್ರ ಸರ್ಕಾರದ ಪ್ರಾಯೋಜಕತ್ವದಲ್ಲಿ ನಡೆಯುವಂಥದ್ದು. ಸೊ ಅದರಿಂದ ಇದಕ್ಕೆ ಸಾಮಾಜಿಕ ಪರಿಶೋಧನೆ ಮಾಡಿದ್ದಾರೆ. ಸೊ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಮತ್ತೆ ನಿಮ್ಮಲ್ಲಿಗೆ ಬಂದು ನಿಮ್ಮ ವರದಿಯ ಒಂದು ಅನುಮೋದನೆ ತೆಗೆದುಕೊಂಡು ಅದನ್ನು ಕಳಿಸಿಕೊಡುವಂಥದ್ದು. ಆದ್ದರಿಂದ ಇದಕ್ಕೆ ಬಹಳಷ್ಟು ಮನ್ನಣೆ ಇದೆ, ಗೌರವ ಇದೆ ವರದಿಗೆ. ಸೊ ಹಾಗಾಗಿ ತಪ್ಪು ನಡೆದಾಗ ನೀವು ಅದನ್ನು ವ್ಯಕ್ತಪಡಿಸುವಂತಹ ರೀತಿ ಇದೆ ಅಲ್ವಾ, ಅದು ಮುಖ್ಯವಾಗಿ ನಾವು ಸಾಮಾಜಿಕವಾಗಿ ಸಾಮಾಜಿಕ ಕಳಕಳಿಯುವಂಥವರಿಗೆ ತಪ್ಪನ್ನು ಎತ್ತಿ ತೋರಿಸಲಿಕ್ಕೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥದ್ದು, ಬೇರೆ ಎಲ್ಲೂ ನಿಮಗೆ ವೇದಿಕೆಯನ್ನು ಕಲ್ಪಿಸಿಕೊಡಲ್ಲ. ಸೊ ಹಾಗಾಗಿ ಯಾವುದು ಯಾವ ರೀತಿ ಇದೆ ಅದನ್ನು ನೇರವಾಗಿ ಹೇಳುವಂಥ ಒಂದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಇನ್ನೊಂದು ತಾತ್ಪರ್ಯ. ಸೊ
ಏನಾದ್ರು ಬೇಡಿಕೆಗಳು ಇದ್ರೆ ಕೂಡ ಹೇಳಿ, ಅಥವಾ ನಿಮ್ಮಲ್ಲಿ ಶಾಲೆಯಲ್ಲಿ ಈ ಥರ ಆಗಿದೆ, ಒಳ್ಳೆ ಕೆಲಸಗಳು ಆಗ್ತಾ ಇದೆ. ಸೊ ಅದರ ಬಗ್ಗೆ ಕೂಡ ನಾವು ಇಲ್ಲಿ ಯಾವುದು ನೆಗೆಟಿವ್ ಅಥವಾ ಪಾಸಿಟಿವ್ ಇರಬೇಕು ಅಥವಾ ನೆಗೆಟಿವ್ ಇರಬೇಕು ಇರಬೇಕು ಅಂತ ನಾವು ಎಲ್ಲರೂ ಹೇಳಲ್ಲ. ಒಳ್ಳೆಯ ವಿಚಾರಗಳನ್ನು ಕೂಡ ನಾವು ಮತ್ತಷ್ಟು ಸರ್ಕಾರಕ್ಕೆ ತಿಳಿಸುವಂತಹ ಪ್ರಯತ್ನ ಕೂಡ ಆಗಬೇಕು. ನೆಗೆಟಿವ್ ಇದ್ದೇ ಇರುತ್ತೆ, ಅದರಂತೆ ಒಳ್ಳೊಳ್ಳೆಯ ವಿಚಾರಗಳನ್ನು ಕೂಡ ನಾವು ಸರ್ಕಾರದ ಗಮನಕ್ಕೆ ತರಬೇಕಾಗಿರೋದು ಕೂಡ ಅತಿ ಅವಶ್ಯ ಇದೆ. ಆದ್ದರಿಂದ ನಿಮಗೆ ಸಲಹೆ ಸೂಚನೆಗಳಿದ್ದರೆ ಬೇಡಿಕೆಗಳನ್ನಾದರೂ ತಿಳಿಸಿ, ಪರವಾಗಿಲ್ಲ. ಬೇಡಿಕೆ ಏನಿಲ್ವಾ? ಸರ್, ಅದು ಈಗ ಶೌಚಾಲಯ ತುಂಬ ಹಳೆಯ ಕಟ್ಟಡ, ಅದು ಉಪಯೋಗಕ್ಕೆ ಸಮರ್ಪಕ ಆಗಿದೆ ಇಲ್ಲ ಅಂತ ನಾವು ನೋಡಿಲ್ಲ. ಅದನ್ನು ದುರಸ್ತಿ ಮಾಡಲಿಕ್ಕೆ ಅದು ಸರ್ಕಾರದಿಂದ ಇವಾಗ ಶೌಚಾಲಯಕ್ಕೆ ನಿಮಗೆ ನಿಮ್ಮ ಇಲಾಖೆಯಿಂದ ಮತ್ತು ನರೇಗಾದಿಂದ ಅವಕಾಶ ಇದೆ, ಎಮರ್ಜೆನ್ಸಿಯಾಗಿ ಮಾಡ್ತಾರೆ. ಸೊ ನೀವು ನರೇಗಾಕ್ಕೆ ನೀವು ಇದು ಕೊಡ್ಬೋದು, ಶೌಚಾಲಯಕ್ಕೆ ರಿಕ್ವೆಸ್ಟ್ ಕೊಡ್ಬೋದು. ಸಮಸ್ಯೆಗಳಿದ್ದು ಶೌಚಾಲಯ ನಿಮಗೆ ಹೊರಗಿನಿಂದ ಬೇಯಿಸ್ಕೊಂಡಿದೆ ಮಳೆಗೆ, ಆದರೆ ಮೂತ್ರಾಲಯದ ಸಮಸ್ಯೆ ಆದರೆ ಅದು ಓಲ್ಡ್ ಕಟ್ಟಡ ಅಂತಷ್ಟೇ, ಮತ್ತೇನು ಅಂತಲ್ಲ. ಸಮಸ್ಯೆ ಅಂತಲ್ಲ, ಉಂಟು ಮಕ್ಕಳಿಗೆ ಆಗುವಷ್ಟು ನಮ್ಮಲ್ಲಿ ಇದು ಉಂಟು. ಆದರೆ ಅದು ಕಟ್ಟಡದ ಮೂತ್ರಾಲಯ ಇದೆ, ಶೌಚಾಲಯದ ಸಮಸ್ಯೆ ಇಲ್ಲ ನಮ್ಮಲ್ಲಿ. ಶೌಚಾಲಯ ಈಗ ಮಕ್ಕಳಿಗೆ ಇರುವ ಇದಕ್ಕೆ ಹೆಚ್ಚೇ ಉಂಟು. ಹಿಂದೆ 3 ಉಂಟು, ಇಲ್ಲಿ 2 ಉಂಟು, 5 ನಿಮಿಷ ಟಾಯ್ಲೆಟ್ಸ್ ಉಂಟು. ಮೂತ್ರಾಲಯ ಹಳೆಯ ಕಟ್ಟಡ ಅಂದರೆ ದುರಸ್ತಿಯನ್ನು ಆಗಬೇಕಲ್ಲ. ದುರಸ್ತಿ ಹೇಳಿದ್ರೆ ಆ ರೀತಿ ಅದು ನಿಮಗೆ ಈಗೆಲ್ಲ ಯೂರಿನಲ್ಸ್ ಸ್ವಲ್ಪ ಈ ವೆಸ್ಟರ್ನ್ ಟೈಪಲ್ಲಿ ಬರ್ತದಲ್ಲ, ಆ ರೀತಿಗೆ ನಾವೇನಾದ್ರು ಮನೆಯಲ್ಲಿ ಕೊಡಬೇಕಷ್ಟೇ. ಅದು ನಾವು ಯೂಸ್ ಅಲ್ಲ, ಅದು ತೊಂದರೆ ಇಲ್ಲ. ಈಗ ನಿಮಗೆ ಸಾರ್ವಜನಿಕ ಶೌಚಾಲಯಕ್ಕೆ ನಿಮಗೆ ಹೊಸದಾಗಿ ಬೇಡಿಕೆ ಇದೆ ಅಂತ ಹೇಳಿದ್ರೆ ಕೊಡಿ, ತೊಂದರೆ ಇಲ್ಲ. ನರೇಗಾ ಯೋಜನೆಯಲ್ಲಿ ನಿಮಗೆ ಗ್ರಾಮ ಪಂಚಾಯತಿಯಿಂದ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಬಟ್ ಅಲ್ಲಿ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಈ ಶಾಲಾಭಿವೃದ್ಧಿ ಮೇಲ್ವಿಚಾರಣೆ ಸಮಿತಿ ಏನಿದೆ ಅವ್ರದ್ದೊಂದು ಪಾತ್ರ ಇರುತ್ತೆ. ಸೊ ಅಲ್ಲಿ ನರೇಗಾದಲ್ಲಿ ನಿಮ್ಗೆ ಗೊತ್ತಿದೆ, ಕೂಲಿ ಮೊತ್ತಕ್ಕೆ ಮಾತ್ರ ಅಲ್ಲಿ ಅವಕಾಶ ಇರುತ್ತೆ. ಇದಕ್ಕೆ ಮೂತ್ರಾಲಯಕ್ಕೆ ನಿಮಗೆ ಅಲ್ಲಿ ಮೆಟೀರಿಯಲ್ ಇದು ಸಾಮಗ್ರಿ ಸ್ವಲ್ಪ ಜಾಸ್ತಿ ಬೀಳುತ್ತೆ. ಹಾಗಾಗಿ ಗ್ರಾಮ ಪಂಚಾಯತಿಯಿಂದ ಸ್ವಲ್ಪ ಹಿಂದೆ ವಹಿಸ್ತಾರೆ. ಸೊ ಅದು ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ. ನೀವು ರಿಕ್ವೆಸ್ಟ್ ಕೊಡಿ ಮಾಡಿ, ಅವ್ರು ಆಡ್ ಮಾಡ್ಕೊಂಡು ಹಿಂದಿನ ಹಂತದಲ್ಲಿ ಮಾಡ್ಕೊಂಡು ವಾಪಸ್. ಮುಖ್ಯವಾಗಿ ಟೀಚರ್ದು ಸಮಸ್ಯೆ ಇದೆಯಲ್ವಾ, ನೀವು ಮಾತಾಡೋದೇ ಅಲ್ಲ. ಮೊದಲಿಂದ ಏನೇ ತರಗತಿಯವರಿಗೆ ಇಲ್ಲಿ ಕ್ಲಾಸ್ ನಮ್ಮಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಸರ್ 3 ಸ್ಟಾಫ್. ಈಗ ನಮ್ಮಲ್ಲಿ 2 ಮತ್ತು ಅದಕ್ಕೆ ಏನು ಮಾಡಿದ್ದಾರೆ, ಒಬ್ಬರು ಅತಿಥಿ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅಲ್ಲಿ 3 ಪೋಸ್ಟ್ ಏನುಂಟು ಅದು ಅವರ ಲೆಕ್ಕದಲ್ಲಿ ಸಮ. ಮತ್ತೆ ನಾವು ಮತ್ತೊಬ್ಬರು ಗೌರವ ಇಲ್ಲ ಕನ್ನಡ ಇವರೈದ್ರಿಂದ ಮತ್ತೊಂದು ಗೌರವ ಶಿಕ್ಷಕಿದ್ದಾರೆ. ನಮ್ಮ ಮಕ್ಕಳಲ್ಲಿ ಗುಣಕ್ಕೆ ನಿಮಗೆ ಹೈಸ್ಕೂಲಲ್ಲಿ ನೋಡುವಾಗ ತುಂಬ ಕಾಣಿಸ್ಬೋದು. ಅಲ್ಲಿ ಕೊಡೋದು ಸಬ್ಜೆಕ್ಟ್ ವೈಸ್ ಟೀಚರ್ಸನ್ನು, ನಮಗೆ ಕೊಡೋದು ಇಷ್ಟು ಮಕ್ಕಳ
ಹೇಳಿದ್ರು ಅವರು ಹೇಳಿರೋ ವಿಚಾರವನ್ನು ಯಾರು ಅನುಭವಿಸ್ತಾ ಒಬ್ಬೊಬ್ಬರೇ ಒಂದು ಹೇಳ್ತಾರೆ ಹೀಗೆ ಸಾಮೂಹಿಕ ಗೀತೆಗೆ ಯಾರು ಮಾತಾಡಿದ್ರು ಹೇಳಿ, ಅದು ನಿಮ್ಮ ಬೇಡಿಕೆ. ಅದು ಏನು ಮಾಡ್ಲಿಕ್ಕಾಗಲ್ಲ. ನೀವು ಅದಾಗುತ್ತಾ ಇಲ್ವಾ ಸೆಕೆಂಡರಿ. ಏನು ಅನ್ಸುತ್ತೆ ಹೇಳ್ಬೇಕು. ಆಯ್ತು, ಅದನ್ನು ದಾಖಲು ಮಾಡ್ಕೊಳ್ಳಿ ಸಭಿಕರ ಪರವಾಗಿ. ಇರುತ್ತೆ. ನಿಲ್ಲಿಸ್ತೇನೆ ಸಹಿತ ನಿಲ್ಲಿಸುದಾ? ಎಲ್ಲರಿಗೂ ವರದಿ ಬಗ್ಗೆ ಏನು ಸಮಸ್ಯೆ ಇಲ್ಲಲ್ಲ, ಒಪ್ಪಿಗೆ ಇದೆಯಾ?